ನಮಸ್ಕಾರ. ಇದು ಬಿ ನ್ಯೂಸ್ ಕನ್ನಡ ಡಿಜಿಟಲ್ ಮೀಡಿಯಾ ಬಿಗ್ ಇಂಪ್ಯಾಕ್ಟ್. ಕೆಲವೇ ದಿನಗಳ ಹಿಂದೆ ಜೇವರ್ಗಿ ತಾಲೂಕಿನ ಹರವಾಳ ಟೋಲ್ ಪ್ಲಾಜಾದ ಅವ್ಯವಸ್ಥೆ ಕುರಿತು ಬಿ ನ್ಯೂಸ್ ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿತ್ತು. ಆ ವರದಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿದ್ದ ದೊಡ್ಡ ದೊಡ್ಡ ರಸ್ತೆ ಗುಂಡಿಗಳು, ಮುರಿದ ಡಿವೈಡರ್ಗಳು ಹಾಗೂ ಸಾರ್ವಜನಿಕರಿಗೆ ಆಗ್ತಿದ್ದ ತೊಂದರೆಗಳನ್ನು ನಿಮ್ಮ ಮುಂದೆ ತಂದಿದ್ದೇವೆ. ಜೊತೆಗೆ ಟೋಲ್ ಪ್ಲಾಜಾದ ಶೌಚಾಲಯದ ತ್ಯಾಜ್ಯ ನೀರನ್ನು ಹಳ್ಳಕ್ಕೆ ಹರಿಸುತ್ತಿರುವುದರ ಬಗ್ಗೆ ಸ್ಥಳೀಯರು ಮತ್ತು ಕನ್ನಡ ಪರ ಹೋರಾಟಗಾರರು ಗಂಭೀರ ಆರೋಪ ಮಾಡಿದರು. ಈ ವರದಿ ಪ್ರಸಾರವಾದ ನಂತರ ಸಂಬಂಧಪಟ್ಟ ಟೋಲ್ ನಿರ್ವಹಣಾ ಸಂಸ್ಥೆ ಹಾಗೂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಈಗ ಹೆದ್ದಾರಿಯ ರಸ್ತೆ ಗುಂಡಿಗಳನ್ನು ಮುಚ್ಚುವ ಕಾಮಗಾರಿ ಆರಂಭವಾಗಿದ್ದು, ರಸ್ತೆ ದುರಸ್ತಿ ಕಾರ್ಯ ಭರದಿಂದ ಸಾಗ್ತಿದೆ. ಈ ಬೆಳವಣಿಗೆಯಿಂದ ಸ್ಥಳೀಯ ಸಾರ್ವಜನಿಕರು, ವಾಹನ ಸವಾರರು ಹಾಗೂ ಕನ್ನಡ ಪರ ಹೋರಾಟಗಾರರು ಸಂತಸ ವ್ಯಕ್ತಪಡಿಸಿದ್ದಾರೆ. ವಾರದ ಹಿಂದೆ ಇಲ್ಲಿ ಒಂದು ಸುದ್ದಿಗೋಷ್ಠಿಯಿಂದ ಬಿ ನ್ಯೂಸ್ ವತಿಯಿಂದ ನಮ್ಮ ಕನ್ನಡ ಸೇನೆ ವತಿಯಿಂದ ಇದೊಂದು ಅಸ್ತವ್ಯಸ್ತ ಕೆಲಸ, ಪೇಮೆಂಟ್ ಕೊಟ್ಟರು ಅಸ್ತವ್ಯಸ್ತ ಕೆಲಸ, ಒಂದು ರೋಡ್ ಇದ್ದು ಅದಕ್ಕೆ ಏನೂ ಇದ್ದಿಲ್ಲ. ಅದನ್ನೊಂದು ಬಿ ನ್ಯೂಸ್ ಕಡೆಯಿಂದ ನಮ್ಮ ಕನ್ನಡ ಸೇನೆ ವತಿಯಿಂದ ಒಂದು ಉಗ್ರವಾದ ಹೋರಾಟ ಮಾಡ್ತೀವಿ, ಒಂದು ವೇಳೆ ಮಾಡದೆ ಹೋದರೆ ಅಂತ ಒಂದು ಎಚ್ಚೆತ್ತುಕೊಂಡು ಅದೊಂದು ವಾರದೊಳಗೆ ಗಡುವು ಕೊಟ್ಟಿದ್ದೆ. ಅವರಿಗೆ ಒಂದು ವಾರದೊಳಗೆ ಅವರನ್ನು ಒಂದು ಕೆಲಸ ಮಾಡಿ ಒಂದು ಒಳ್ಳೆ ಇದರಿಂದ ಒಂದು ಇದು ಮಾಡ್ಯಾರ. ಒಂದು ಬಿ ನ್ಯೂಸ್ ವಾಹಿನಿ ಒಂದು ಅಭಿನಂದನೆಗಳು ಸಲ್ಲಿಸುತ್ತೆ ಅಂತೇಳಿ ಈ ಮುಖಾಂತರ ಹೇಳ್ತೇನೆ. ಬಿ ನ್ಯೂಸ್ ಕನ್ನಡ ಡಿಜಿಟಲ್ ಮೀಡಿಯಾ ಪ್ರಸಾರ ಮಾಡಿದ ವರದಿಯಿಂದ ಸಮಸ್ಯೆಗೆ ಪರಿಹಾರ ಸಿಗಲು ಆರಂಭವಾಗಿದೆ ಅಂತ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ. ಜನರ ಸಮಸ್ಯೆಯನ್ನು ಅಧಿಕಾರಿಗಳ ಗಮನಕ್ಕೆ ತಂದು ಪರಿಹಾರ ಸಿಗುವವರೆಗೂ ಧ್ವನಿಯಾಗಿರುವುದು ಬಿ ನ್ಯೂಸ್ನ ಉದ್ದೇಶ. ನಾವು ಜನರ ಪರವಾಗಿ ಇದೇ ರೀತಿಯ ಜನಪರ ಸುದ್ದಿಗಳನ್ನು ಮುಂದೆಯೂ ನಿರಂತರವಾಗಿ ನಿಮ್ಮ ಮುಂದೆ ತರ್ತೇವೆ. ಇಲ್ಲಿ ಏನಪ್ಪ ಅಂದರೆ ಇದು NH50 ರೋಡು ಸ್ವಲ್ಪ ಗುಂಡೆಗಳು ಟೋಲ್ ಪ್ಲಾಜಾ ಅಲ್ಲಿ ಜಾಸ್ತಿ ಆಗಿದ್ವು. ಇದರ ಪರವಾಗಿ ನಮ್ಮ ನ್ಯೂಸ್ದವರು ವರದಿ ಮಾಡಿದ್ರು. ವರದಿ ಮಾಡಿದ ಕಾರಣ ನಮ್ಮ ಪ್ರಾಜೆಕ್ಟ್ ಡೈರೆಕ್ಟರ್ ಗಮನಕ್ಕೆ ಬಂದ ಮೇಲೆ ಇಲ್ಲೆಲ್ಲ ರೋಡನ್ನ ಸರಿಪಡಿಸಿದ್ದಾರೆ. ಒಳ್ಳೆಯ ವರದಿಯಿಂದ ರೋಡೂ ಅನುಕೂಲ ಆಗಿದೆ ಮತ್ತು ಪ್ರಾಜೆಕ್ಟ್ ಡೈರೆಕ್ಟರ್ಗೂ ಮತ್ತು ನಮ್ಮ ವರದಿಗಾರರಿಗೂ ಧನ್ಯವಾದ ಹೇಳಲು ಬಯಸುತ್ತೇನೆ. ವರದಿ ಮಕ್ತುಮ್ ಪಟೇಲ್, ಹಿಪ್ಪರಗ, SN.